ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. IPL ನ 16ನೆಯ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 6 ವಿಕೆಟ್ಗಳ ಭರ್ಜರಿ ಜಯವನ್ನ ದಾಖಲಿಸಿದೆ. RCB ನೀಡಿದ್ದ ಭರ್ಜರಿ ಮೊತ್ತವಾದಂತ 202 ರನ್ಗಳ ಬೃಹತ್ ಗುರಿಯನ್ನ ರಾಜಸ್ಥಾನ ತಂಡ ಇನ್ನೂ 12 ಎಸೆತಗಳು ಬಾಕಿ ಇರುವಂತೆ ತಲುಪಿ ಈ ಮುಖಾಂತರ 6 ವಿಕೆಟ್ಗಳ ಭರ್ಜರಿ ಜಯವನ್ನ ದಾಖಲಿಸಿದೆ. ಇತ್ತ RCB ತಂಡವು ಬೃಹತ್ ಮೊತ್ತ ಪೇರಿಸಿದ್ರು ಕೂಡ ಈ ಪಂದ್ಯದಲ್ಲಿ ಗೆಲ್ಲಲು ಸಾಧ್ಯವಾಗದಿರುವುದು ಕೂಡ ಅಚ್ಚರಿಯ ಸಂಗತಿ. ಅಂದ್ರೆ RCBಗಿಂತ ರಾಜಸ್ಥಾನ್ ರಾಯಲ್ಸ್ ತಂಡವು ಅತ್ಯುತ್ತಮವಾಗಿ ಆಡಿರುವುದು ಸ್ಪಷ್ಟ. ಈ ಭರ್ಜರಿ ಆಟದೊಂದಿಗೆ RCB ಸೋಲಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋದ್ರೆ, ಮೊದಲನೆಯದಾಗಿ ವೈಭವ್ ಸೂರ್ಯವಂಶಿ ಬಿರುಗಾಳಿಯ ಆಟ. ರಾಜಸ್ಥಾನ್ ತಂಡದ ಆಟಗಾರರಾದಂತ 15 ವರ್ಷದ ಯುವ ದಾಂಡಿಗ ವೈಭವ್ ಸೂರ್ಯವಂಶಿ ಕೇವಲ 26 ಎಸೆತಗಳಲ್ಲಿ 78 ರನ್, ಅದರಲ್ಲಿ 7 ಭರ್ಜರಿ ಸಿಕ್ಸರ್, 6 ಭರ್ಜರಿ ಬೌಂಡ್ರಿ ಸಿಡಿಸಿ RCB ಬೌಲರ್ ಗಳನ್ನ ಕಂಗೆಡಿಸಿದ್ದರು. ಪವರ್ ಪ್ಲೇನಲ್ಲಿ ಅವರು ನೀಡಿದ ಸ್ಫೋಟಕ ಆಟದ ಆರಂಭವೇ ಪಂದ್ಯದ ದಿಕ್ಕನ್ನ ಬದಲಾವಣೆ ಮಾಡಿತು. ಇನ್ನು ಧ್ರುವ್ ಜುರೆಲ್ ಅವರ ಜವಾಬ್ದಾರಿಯುತ ಆಟ. ಮಧ್ಯಮ ಕ್ರಮಾಂಕದಲ್ಲಿ ಕುಸಿತ ಕಂಡಾಗ ಧ್ರುವ್ ಜುರೆಲ್ ಅಜೇಯ 81 ರನ್ ಅನ್ನು ಗಳಿಸಿ ತಂಡದ ಗೆಲುವಿನ ದಡವನ್ನ ಸೇರಿಸಿದ್ರು. ಇವರ ಸ್ಥಿರ ಆಟದಿಂದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಸುಲಭವಾಗಿ ಗುರಿಯನ್ನ ತಲುಪಲು ಸಾಧ್ಯವಾಯಿತು. ದುಬಾರಿಯಾದ RCB ಬೌಲಿಂಗ್. RCB ಬೌಲರ್ಗಳು ರನ್ ಅನ್ನ ನಿಯಂತ್ರಣ ಮಾಡುವಲ್ಲಿ ವಿಫಲರಾದ್ರು. ಅದರಲ್ಲೂ ಅಭಿನಂದನ್ 3 ಓವರ್ಗಳಲ್ಲಿ 54 ರನ್ ನೀಡಿ ಅತ್ಯಂತ ದುಬಾರಿಯಾದ್ರು. ಪಂದ್ಯದ ನಂತರ ಮಾತನಾಡಿದ ನಾಯಕ ರಜತ್ ಪಟಿದಾರ್, ಬೌಲಿಂಗ್ ವೈಫಲ್ಯವೇ ಸೋಲಿಗೆ ಪ್ರಮುಖವಾದ ಕಾರಣ ಎಂದು ಒಪ್ಕೊಂಡ್ರು. ಮಧ್ಯಮ ಕ್ರಮಾಂಕದ ಕುಸಿತ, ಅಂದ್ರೆ RCBಯ ಮಧ್ಯಮ ಕ್ರಮಾಂಕದ ಕುಸಿತ. ಬ್ಯಾಟಿಂಗ್ ವೇಳೆ ಒಂದು ಹಂತದಲ್ಲಿ RCB 94 ರನ್ಗಳಿಗೆ ಬರೋಬ್ಬರಿ 6 ವಿಕೆಟ್ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ರವಿ ಬಿಷ್ಣೋಯ್ ಮತ್ತು ಬ್ರಿಜೇಶ್ ಶರ್ಮಾ ಅವರ ಸ್ಪಿನ್ ದಾಳಿಗೆ ಬ್ಯಾಟರ್ಗಳು ತತ್ತರವಾಗಿ ಹೋದ್ರು. ಅಂತಿಮವಾಗಿ ವೆಂಕಟೇಶ್ ಅಯ್ಯರ್ ಅವರ ಜವಾಬ್ದಾರಿಯಾದ ಆಟದಿಂದಾಗಿ RCB ತಂಡ 200ರ ಗಡಿ ದಾಟಿತು. ಪವರ್ ಪ್ಲೇನಲ್ಲಿ ಇಲ್ಲದ ಪವರ್. RCB ತಂಡವು ಪವರ್ ಪ್ಲೇನಲ್ಲಿ ಪವರ್ ತೋರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ರು. ಅಂದ್ರೆ ಮೊದಲ 6 ಓವರ್ಗಳಲ್ಲಿ RCB ತಂಡ ಕಲೆ ಹಾಕಿದ್ದು 61 ರನ್ಗಳು. ಈ 61 ರನ್ಗಳಲ್ಲಿ ಒಂದೇ ಒಂದು ಸಿಕ್ಸರ್ ಕೂಡ ಇರಲಿಲ್ಲ ಎಂಬುದು ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾದಂತ ವಿಷಯ. ಹೀಗಾಗಿ ಪವರ್ ಪ್ಲೇನಲ್ಲಿ ಬಿಗ್ ಹಿಟ್ಗಳ ಮುಖಾಂತರ RCB ತಂಡ ಬೃಹತ್ ಮೊತ್ತವನ್ನ ಕಲಿ ಹಾಕುವಲ್ಲಿ ವಿಫಲವಾಗಿದ್ದಾರೆ ಎಂದೇ ಹೇಳಬಹುದು. ಈ ಎಲ್ಲಾ ಕಾರಣದಿಂದಾಗಿ RCB ತಂಡವು ರಾಜಸ್ಥಾನ್ ವಿರುದ್ಧ ಮುಗ್ಗರಿಸಿದೆ. ಈ ಸೋಲಿನ ಹೊರತಾಗಿಯೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಕಂಬ್ಯಾಕ್ ಮಾಡುವಂತ ವಿಶ್ವಾಸದಲ್ಲಿ ಇದೆ, ಅಂದ್ರೆ ಮುಂದಿನ ಪಂದ್ಯದಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್.